ಮೈ ಚಾನೆಲ್. ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ದೃಷ್ಟಿ ಒಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ದೃಷ್ಟಿ ಶರಾವತಿ ಬಾಯ್ತು ರೂಮ್ ಇಂದ ಆಚೆ ಹೋಗ್ತಿರ್ತಾರೆ. ಆದ್ರೆ ಇಲ್ಲಿ ಶರಾವತಿ ಮಾತ್ರ ದೃಷ್ಟಿನೇ ಫಾಲೋ ಮಾಡ್ಕೊಂಡು ಹೋಗಿ ದೃಷ್ಟಿ ನಿಂತ್ಕೊ ಅಂತ ಹೇಳ್ತಿದ್ರೆ ಇಲ್ಲಿ ದೃಷ್ಟಿ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಿರ್ತಾರೆ. ಆಗ ದೃಷ್ಟಿ ಕೈನ ಶರಾವತಿ ಇಟ್ಕೊಂಡು ಕೋಪ ಮಾಡ್ಕೊಂಡು ಬೈತಿರ್ತಾರೆ. ಶರಾವತಿ ಏನೇ ಅಂದೆ ನೀನು ಅಂತ ಶರಾವತಿ ಕೇಳ್ತಿದ್ರೆ ಮಾಟ ಎಲ್ಲ ನನ್ನ ಎದುರಿಗೆ ಇಟ್ಕೋಬೇಡಿ, ನೀವು ಗೆಚ್ಚಿದ ತಕ್ಷಣ ಎದುರ ಹೆಣ್ಣು ನಾನಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಮೇರಿ ಅದೆಷ್ಟು ಕೊಬ್ಬಿಂದ ಮೆರಿತೀಯ ನಾನು ನೋಡ್ತೀನಿ ಅಂತ ಶರಾವತಿ ಹೇಳ್ತಿದ್ರೆ ಕೊಬ್ಬು ನಂಗಿಲ್ಲ, ಆದ್ರೆ ಕೊಬ್ಬುನ ಕರಗಿಸೋ ಮದ್ದು ನನ್ನ ಹತ್ರ ಇದೆ, ಆಗ ನಿಮ್ ಕೊಡ್ತಾ ಇರ್ತೀನಿ, ಚಿಂತೆ ಬಿಡಿ ಚಿಕ್ಕಮ್ಮನವ್ರೆ, ಬೇಗ ಕೊಬ್ಬು ಕರಗುತ್ತೆ ಅಂತ ದೃಷ್ಟಿ ಹೇಳ್ತಿದ್ರೆ ಪರವಾಗಿಲ್ಲ ಕಣೆ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಇಲ್ಲಿಗೆ ಬಂದಿದ್ದು ನಿಂಗೆ ಹೆಲ್ಪ್ ಮಾಡೋದಿಕ್ಕೆ, ನಿನ್ ಗಂಡ ಈ ತರ ಕಣ್ಣಿಗೆ ಕಾಣದೇ ಇದ್ದಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ, ದತ್ತು ಆ ಪ್ರೀತಿನ ಉಳ್ಕೊಂಡು ಹೋಗಿರ್ತಾನೆ, ಈಗ ದತ್ತು ಸೀಮಾ ಜೊತೆ ಡುವೇಟ್ ಆಡ್ತಿರ್ಬೋದು ಅಂತ ಶರಾವತಿ ಹೇಳ್ತಾರೆ. ನನ್ ಗಂಡನ ಯಾವ್ದೇ ಕಾರಣಕ್ಕೂ ನಿನ್ ಬಿಟ್ಕೊಡಲ್ಲ, ನಾನು ಗಟ್ಟಿಯಾಗಿ ಇಟ್ಕೋತೀನಿ ಅಂತ ದೃಷ್ಟಿ ಹೇಳ್ತಾರೆ. ನಿನ್ ತಲೆ ಕೆಡ್ಕೋಬೇಡ, ನಿನ್ ಗಂಡನೂ ಅಷ್ಟೇ ನಿನ್ ಕೈಯಿಂದ ಜಾರೋಗ್ತಾನೆ ಅಂತ ಹೇಳಿ ಶರಾವತಿ ಅಲ್ಲಿಂದ ಹೋಗ್ತಿದ್ರೆ ಇಲ್ಲಿ ದೃಷ್ಟಿಗಂತೂ ಶರಾವತಿ ಮಾತ್ ಕೇಳಿ ಟೆನ್ಷನ್ ಆಗ್ತಿರುತ್ತೆ. ಆ ಕಡೆ ಶರಾವತಿ ಮಗ ಹಾಗೂ ಹೇಮಾ ಮಗಳು ಮತ್ತೆ ರಾಜ ಎಲ್ರು ಮಾತಾಡ್ತಿರ್ತಾರೆ. ಅಲ್ಲ ಕಣೋ ರಾಜ, ಕ್ರಿಕೆಟ್ ಆಡೋಣ ಅಂತ ಹೇಳಿ ಇಲ್ಲಿಗೆ ಯಾಕೋ ಕರ್ಕೊ ಬಂದೆ ಅಂತ ಇಲ್ಲಿ ಶರಾವತಿ ಮಗ ಕೇಳ್ತಿದ್ರೆ ಆಗ ದೃಷ್ಟಿ ತಮ್ಮ ಹೇಳ್ತಾರೆ, ಅಯ್ಯೋ ನಮ್ ದೊಡ್ಡಕ್ಕ ಇದ್ದಾಳಲ್ಲ ಆ ರೂಪಕ್ಕ, ಅವಳ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು ಕಣೋ ಅಂತ ರಾಜ ಹೇಳ್ತಿರ್ತಾನೆ. ಅಯ್ಯೋ ಯಾಕೋ ನಿಮ್ಮಕ್ಕನ್ ಮೇಲೆ ನೀನೆ ಕಣ್ಣಿಡ್ಬೇಕಾ ಅಂತ ಬಬ್ಲು ಕೇಳ್ತಿದ್ರೆ, ಅಯ್ಯೋ ಅವಳು ಎಲ್ಲಾ ಮರ್ತೋಗಿರೋ ತರ ನಾಟಕ ಆಡ್ತಿದ್ದಾಳೆ ಕಣೋ, ಅವಳು ಮೆಂಟಲ್ ಅಂತ ನಾಟಕ ಆಡ್ತಿದ್ದಾಳೆ ಅಂತ ನಂಗ್ ಅನಿಸ್ತಿದೆ ಅಂತ ರಾಜ ಹೇಳ್ತಿದ್ರೆ ಆಗ ಹೇಮಾ ಮಗಳು ಅಲ್ಲ ಅವಳು ಯಾಕೆ ನಾಟಕ ಆಡ್ಬೇಕು ಅವರು ಅಂತ ರಾಜನ್ ಕೇಳ್ತಾರೆ. ಅದೇ ನಂಗೆ ಅರ್ಥ ಆಗ್ತಿಲ್ಲ ಮೀನು ಅಂತ ರಾಜ ಹೇಳ್ತಾರೆ. ಎಲ್ಲ ಗೊತ್ತಿದ್ರು ಮರ್ತೋಗ್ಬಿಟ್ರು ಅಂತ ಯಾಕೆ ಸುಳ್ಳು ಹೇಳ್ತಾರೆ ಅಂತ ಇಲ್ಲಿ ಹೇಮನ್ ಮಗಳು ಮೀನು ಕೇಳ್ತಾರೆ. ಅದನ್ನೇ ಕಂಡಿಡಿಬೇಕು ಮೀನು, ಯಾಕೆ ನಮ್ಮ ಕೈ ಏನೋ ಮುಚ್ಚಿಡ್ತಿದ್ದಾಳೆ, ನಾಟಕ ಮಾಡ್ತಾಳೆ ಅದ್ ಏನಕ್ಕೆ ಅಂತ ಗೊತ್ತಿಲ್ಲ, ಒಂದೊಂದ್ಸಲಿ ಅವಳು ರಾತ್ರಿ ಮನೇಲೇ ಇರಲ್ಲ, ಹೇಳ್ದೆ ಎಲ್ಲೆಲ್ಲ ತಿರ್ಗಾಡ್ತಿರ್ತಾಳೆ ಅಂತ ರಾಜ ಹೇಳ್ತಿದ್ರೆ, ಅಯ್ಯೋ ರಾಜ ಒಬ್ಬ ನಿಮಿಷ ಇರು, ನೀನು ಊಟ ಕರ್ಕೊ ಬಂದಿದ್ದಲ್ಲ ಅವ್ರ ನಿಮ್ಮಕ್ಕ ಅಂತ ಇಲ್ಲಿ ಬಬ್ಲು ಹೇಳ್ತಿದ್ರೆ, ಅವಳು ಬಬ್ಲು ಅಂತ ಇಲ್ಲಿ ರಾಜ ಹೇಳ್ತಾರೆ. ಅಶೋ ರಾಜ ಹಾಗಾದ್ರೆ ನಿಮ್ಮ ಅಕ್ಕನ ನಾನು ಈ ಹಿಂದೆ ಎಲ್ಲೋ ನೋಡಿದೀನಿ ಕಣೋ ಅಂತ ಬಬ್ಲು ಹೇಳ್ತಿದ್ರೆ ಇಲ್ಲಿ ರಾಜಂಗಂತೂ ತುಂಬಾ ಶಾಕ್ ಆಗುತ್ತೆ. ಆ ಕಡೆ ದೃಷ್ಟಿ ಆಚೆ ನಿಂತ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೋತಿರ್ತಾರೆ. ಗಂಡ್ ಮಕ್ಳಾದ್ರೆ 106 ಕೆಲ್ಸ ಇರುತ್ತೆ, ಅವ್ರು ಅದ್ರಲ್ಲಿ ಮುಳುಗೋಗಿರ್ತಾರೆ, ಏನೋ ಬರೋದು ಹೆಚ್ಚು ಕಡಿಮೆ ಆಗಿರ್ಬೋದು. ಹಾಗಂತ ಶರಾವತಿ ಚಿಕ್ಕಮ್ಮವ್ರು ಹೇಳ್ದಾಗೆ ನನ್ ಗಂಡ ಸೀಮನಿಂದೆ ಹೋಗಿರಕ್ಕೆ ಸಾಧ್ಯನೇ ಇಲ್ಲ. ಈ ಶರಾವತಿ ಚಿಕ್ಕಮ್ಮನವ್ರ ಬಗ್ಗೆ ನಂಗೆ ಗೊತ್ತಿಲ್ವಾ, ಅವ್ರ ಸ್ವಾರ್ಥಕ್ಕೋಸ್ಕರ ನನ್ ಗಂಡನ ಮೇಲಿರೋ ದ್ವೇಷಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಯಾರನ್ ಬೇಕಾದ್ರೂ ಏಮಾರ್ಸ್ತಾರೆ ಅಂತ ದೃಷ್ಟಿ ಯೋಚನೆ ಮಾಡ್ತಿದ್ರೆ ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿಗೆ ದತ್ತನ್ ಕಾರ್ ಬರುತ್ತೆ. ದತ್ತನ್ ಕಾರ್ ನೋಡಿ ದೃಷ್ಟಿಗಂತೂ ತುಂಬಾ ಖುಷಿ ಆಗುತ್ತೆ. ದತ್ತ ಕಾರಿಂದ ಇಳಿತಿದಂಗೆ ದೃಷ್ಟಿಗಂತೂ ತುಂಬಾ ಖುಷಿಯಾಗಿರಿ ಅಂತ ಹೇಳಿ ದತ್ತನ್ ಹೋಗಿ ಇಲ್ಲಿ ದೃಷ್ಟಿ ತಪ್ಕೋತಾರೆ. ಆ ಕಡೆ ದತ್ತನ ಖುಷಿಯಿಂದ ದೃಷ್ಟಿನ ತಪ್ಕೊಳಕ್ಕೆ ಅಂತ ಕೈ ಹಾಕೊಳಕ್ಕೆ ಅಂತ ಹೋಗ್ತಿರ್ತಾರೆ, ತಪ್ಕೋಬೇಕು ಅಂತ. ಆಗ ಏನೋ ಒಂಥರ ಅನ್ಸ್ಬಿಟ್ಟು ತಪ್ಕೋಬಾರ್ದು ಅಂತ ಹೇಳಿ ಕೈನ ಹಿಂದೆಗೆ ಹಾಕೋತಾರೆ. ಏನ್ ಯಜಮಾನ್ತಿ ಏನಾದ್ರು ಕೆಟ್ಟ ಕನ್ಸ್ಬಿತ್ತ ಅಂತ ದತ್ತ ಕೇಳ್ತಿದ್ರೆ, ಕನ್ಸಲಾರಿ ತಲೆಗೆ ಏನೇನೋ ಯೋಚನೆ ನೀವು ಕೇಳ್ದೆ ಯಾಕ್ರಿ ಅವ್ರ ಕಡೆ ಹೋಗಿದ್ರಿ ಅಂತ ದೃಷ್ಟಿ ಕೇಳ್ತಿದ್ರೆ ಆಮೇಲೆ ಇಲ್ಲಿ ದತ್ತ ದೃಷ್ಟಿಗೆ ಅಶೋ ಅಷ್ಟೇ ತಾನೆ ಅಂತ ದತ್ತ ಹೇಳ್ತಾರೆ. ಅಷ್ಟೇ ಅಲ್ಲ ರೀ, ನೀವು ಹೀಗೆ ಕೇಳ್ದೆ ಎಲ್ಲ ಹೊರಗಡೆ ಹೋಗೋರಲ್ಲ, ಎಲ್ಲೋಗಿದಿರೋ ಏನೋ ಅಂತ ಆತಂಕ ಆಗಲ್ವಾ, ಅದು ಅಲ್ಲದೆ ನಾನ್ ನಿಮ್ ಫೋನ್ ಮಾಡಿದೆ, ಫೋನ್ ನೋಡಿದ್ರೆ ವ್ಯಾಪ್ತಿ ಪ್ರದೇಶದ ಹೊರಗೆ ಇದ್ದಾರೆ ಅಂತ ಬರ್ತಿತ್ತು, ನಂಗೆ ಇನ್ನಷ್ಟು ಆತಂಕ ಆಯ್ತು ಅಂತ ದೃಷ್ಟಿ ಹೇಳ್ತಾರೆ. ಹೌದು ನನ್ ಫೋನ್ ನಾನ್ ಚಾರ್ಜಿಗೆ ಹಾಕಿರ್ಲಿಲ್ಲ ಅಂತ ದತ್ತ ಹೇಳ್ತಿದ್ರೆ, ಅಲ್ಲ ರೀ ನೀವು ಹೊರಗಡೆ ಹೋಗ್ಬೇಕಾರೆ ಭದ್ರಂಗಿ ಅಣ್ಣನೋ ಸೈಲೆಂಟ್ ಅಣ್ಣನೋ ಯಾರನ್ನಾರು ಕರ್ಕೊಂಡು ಹೋಗ್ತೀರಾ ಅಲ್ವಾ, ಇವತ್ ನೋಡಿದ್ರೆ ನೀವು ಅವ್ರಿಬ್ರಿಗೂ ಹೇಳಿಲ್ವಂತೆ, ನನ್ಗೆ ಹೆಚ್ಚಾದ ಭಯದ್ಮೇಲೆ ಮತ್ತಷ್ಟು ಭಯ ಆಯ್ತು ಅಂತ ದೃಷ್ಟಿ ಹೇಳ್ತಿದ್ರೆ, ಅದು ಬೆಳಗ್ಗೆ ಹೋಗಿದ್ನಲ್ಲ ಅದಕ್ಕೋಸ್ಕರ ಯಾರಿಗೂ ಹೇಳಕ್ಕಾಗ್ಲಿಲ್ಲ ದೃಷ್ಟಿ ಅಷ್ಟೇ ಅಂತ ಹೇಳಿ ಇಲ್ಲಿ ದತ್ತ ಹೋಗ್ತಿರ್ತಾರೆ. ಹಾಗೆ ಮನೇಲಿ ಎಲ್ಲಾ ಬಾಡಿ ಗಾರ್ಡ್ಸ್ ನೋಡಿದ್ರೆ ಎಲ್ರು ಇಲ್ಲೇ ಇದಾರೆ, ನಿಮ್ ಜೊತೆ ಯಾರು ಇಲ್ವಲ್ರಿ, ನಿಮ್ ಜೊತೆ ಯಾರು ಹೋಗಿಲ್ವಲ್ಲ ಅದು ಗೊತ್ತಾಗ್ತಿದಂಗೆ ಅಂತ ದೃಷ್ಟಿ ಹೇಳಕ್ ಬರ್ತಿದ್ರೆ, ಹೆಚ್ಚಾದ ಭಯದ ಮೇಲೆ ಮತ್ತಷ್ಟು ಭಯ ಆಯ್ತು ರೈಟ್ ಅಂತ ದೃಷ್ಟಿಗೆ ದತ್ತ ಹೇಳ್ತಿದೆ. ರೈಟ್ ಅಂತ ದೃಷ್ಟಿ ಹೇಳ್ತಾರೆ. ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಯಾರು ಎದ್ದಿರ್ಲಿಲ್ಲ, ಅದಕ್ಕೆ ಹೇಳಕ್ ಆಗ್ಲಿಲ್ಲ ಅಂತ ದತ್ತ ಹೇಳ್ತಾರೆ. ಯಾರಿಗೂ ಹೇಳತ್ತೆ ಅಂತದ್ದು ನನ್ಗೂ ಕೇಳ್ದೆ ಹೋಗುವಂತದ್ದು, ಏನ್ರಿ ಕೆಲ್ಸ ಆಯ್ತು ನಿಮ್ಗೆ ಅಂತ ದೃಷ್ಟಿ ಕೇಳ್ತಿದ್ರೆ, ಕೆಲವೊಂದು ನಿರ್ಧಾರ ತಗೋಬೇಕಾಗಿತ್ತು ಯಜಮಾಂತಿ, ಅದಕ್ಕೆ ಹೋಗಿದ್ದೆ, ಈಗ ನಿರ್ಧಾರ ತಗೊಂಡಾಯ್ತು ವಾಪಸ್ ಬಂದೆ ಅಂತ ಹೇಳಿ ದತ್ತ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ದೃಷ್ಟಿಗಂತೂ ದತ್ತನ ಮಾತ್ ಕೇಳಿ ಟೆನ್ಷನ್ ಆಗ್ತಿರುತ್ತೆ. ಅಲ್ಲೇ ಬಚ್ಚಿಟ್ಕೊಂಡು ಶರಾವತಿ ಎಲ್ಲ ಕೇಳಿಸ್ಕೊತಿರ್ತಾರೆ. ಆಮೇಲೆ ಶರಾವತಿ ದೃಷ್ಟಿ ಮುಂದೆ ಬಂದ್ ನಿಂತ್ಕೊಂಡು, ನಾನು ಹೇಳಿರ್ಲಿಲ್ವಾ ದೃಷ್ಟಿ ದತ್ತು ಆಚೆ ಹೋದ್ರೆ ಸೀಮನೆ ಮೀಟ್ ಮಾಡಕ್ ಹೋಗಿರ್ತಾನೆ ಅಂತ, ಇವತ್ತು ದತ್ತು ಸೀಮನ ಮೀಟ್ ಮಾಡಿ ಯಾವ್ದಾರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾನೆ, ಆ ನಿರ್ಧಾರ ನಿನ್ನ ಬಿಟ್ಬಿಡದೆ ಆಗಿರ್ಬೋದು ಅಂತ ಹೇಳಿ ಶರಾವತಿ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ದೃಷ್ಟಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ. ಇಲ್ಲಿ ನೋಡಿದ್ರೆ ದತ್ತ ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಆಮೇಲೆ ದೃಷ್ಟಿ ಆಚೆ ದೇವ್ರ ಮನೆ ಆಚೆ ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ, ನಾನು ಈ ಮನೆಗ್ ಬಂದು ಇಷ್ಟ ದಿನ ಆಯ್ತು, ಆದ್ರೆ ಯಾವತ್ತೋ ಇವ್ರು ಈ ತರ ನಿನ್ ಮುಂದೆ ಕೂತ್ಕೊಂಡು ಬೇಡ್ಕೊಂಡಿರೋದ್ನ ನಾನ್ ನೋಡೇ ಇಲ್ಲ, ಇವತ್ ಕೂತಿದ್ದಾರೆ ಅಂದ್ರೆ ನೀನೇ ದಿಕ್ಕು ನೀನೇ ಕಾಪಾಡ್ಬೇಕು ಅಂತ ಹೇಳಿ ಹತ್ರ ಶರಣಾಗಿದ್ದಾರೆ. ಅವ್ರ ಕಷ್ಟನ ಪರಿಹರಿಸು, ಅವ್ರ ಮನ್ಸಲ್ಲಿರೋ ಕೋರಿಕೆನ ಮತ್ತೆ ಗೊಂದಲನ ಪರಿಹರಿಸು ಅಂತ ದೃಷ್ಟಿ ಬೇಡ್ಕೊತಿದ್ರೆ ಅಷ್ಟೊತ್ತಿಗೆ ಆ ಕಡೆ ದತ್ತ ಕಣ್ಮುಚ್ಕೊಂಡ್ ಕೂತಿದ್ದವ್ರು ಕಣ್ಬಿಡ್ತಾರೆ. ಅಷ್ಟೊತ್ತಿಗೆ ದತ್ತ ನಮಸ್ಕಾರ ಮಾಡಿ ತಿರುಗಿ ನೋಡೋಷ್ಟೊತ್ತಲ್ಲಿ ದೃಷ್ಟಿ ಕೂತಿರೋದ್ ನೋಡಿ ದತ್ತಿಗೆ ತುಂಬಾ ಶಾಕ್ ಆಗುತ್ತೆ. ಆಮೇಲೆ ದೃಷ್ಟಿ ಕಣ್ಬಿಟ್ಟು ದತ್ತ ನೋಡ್ತಿದ್ರೆ ಆ ಕಡೆ ದತ್ತ ದೃಷ್ಟಿನೇ ನೋಡ್ತಿರ್ತಾರೆ. ಆ ಕಡೆ ಬಬ್ಲು ರಾಜ ಹಾಗೂ ಹೇಮಾ ಮಗಳು ಮಾತಾಡ್ತಿರ್ತಾರೆ. ಏನ್ ಹೇಳ್ತಿದ್ದೆ ಬಬ್ಲು, ನಮ್ಮಕ್ಕೂ ನಾನ್ ನಿಮ್ಮನೆ ನೋಡಿದ್ದ ಅಂತ ರಾಜ ಹೇಳ್ತಿದ್ರೆ, ಹೂ ಕಣ ನಾನ್ ನೋಡಿದೆ ಅಂತ ಬಬ್ಲು ಹೇಳ್ತಿದೆ. ಸಾಧ್ಯನೇ ಇಲ್ಲ ಕಣೋ, ನೆನ್ನೆನೆ ಫಸ್ಟ್ ಟೈಮ್ ನಮ್ಮಕ್ಕ ನಿಮ್ಮನೆಗ್ ಬಂದಿದ್ದು ಅಂತ ರಾಜ ಹೇಳ್ತಾರೆ. ಇಲ್ಲ ಕಣೋ, ಈ ಹಿಂದೆ ನಿಮ್ಮಕ್ಕನ ನಾನ್ ನೋಡಿದೀನಿ ಕಣೋ ಅಂತ ಬಬ್ಲು ಹೇಳ್ತಿದ್ರೆ, ಯಾವಾಗ ಅಂತ ರಾಜ ಕೇಳ್ತಾರೆ. 4-5 ದಿನ ಆಗಿರ್ಬೋದು, ಅತ್ತಮ್ಮವ ಅವತ್ತು ಟೆರೆಸ್ ಮೇಲೆ ಬಾಲ್ಕನಿ ಹತ್ರ ನಿಂತಿದ್ರ, ಆವಾಗ ನಿಮ್ಮಕ್ಕನು ಅಲ್ಲೇ ನಿಂತಿದ್ಲು ಕಣೋ ಅಂತ ಬಬ್ಲು ಹೇಳ್ತಿದೆ. ಇಲ್ಲಿ ರಾಜ ಆವಾಗ ಒಂದಿನ
ರಾಜ ಮತ್ತೆ ರೂಪಾನ ಡ್ರಾಪ್ ಮಾಡಕ್ಕೆ ದತ್ತ ಬಂದಾಗ ನೀನ್ ಹೋಗು ವರ್ಕ್ ಬರ್ಕೋತೀನಿ ಅಂತ ಹೋಗ್ತಿದ್ದಾಗ ರಾಜ ಇಲ್ಲಿ ಸೀಮಾ ದತ್ತಾತ್ರೇಯ ಅಂತ ದತ್ತನ ಹೇಳಿದಿನ ಇಲ್ಲಿ ರಾಜ ನೆನ್ಪಿಸ್ಕೊತಿರ್ತಾರೆ. ಹಂಗೂ ಅನ್ಕೊಂಡೆ ಕಣೋ, ಅವತ್ತು ಊಟ ಕರ್ಕೊಂಡ್ ಬಂದಿದ್ದಲ್ಲ ಇವ್ರೆಲ್ಲೋ ನೋಡಿದೀನಿ ಅಂತ ನೆನ್ಪಾಗ್ತಿತ್ತು, ಆದ್ರೆ ಎಲ್ ನೋಡಿದೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನೀನ್ ಹೇಳ್ದಲ್ಲ ಆಗ ತಟ್ ಅಂತ ನೆನ್ಪಾಯ್ತು ನಂಗೆ ಅಂತ ಬಬ್ಲು ಹೇಳ್ತಾರೆ. ಹಾಗಾದ್ರೆ ಇಷ್ಟ ದಿನ ನಮ್ಮ ರೂಪಕ ರಾತ್ರಿ ಹೊತ್ತು ಹೋಗ್ತಿದ್ದು ದೊಡ್ಡ ಮನೆಗ, ಹಾಗಾದ್ರೆ ಅವಳು ಮಾತಾಡ್ತಿದ್ದು ದತ್ತಾಬಾಯಿ ಜೊತೆನ, ಇದೆಲ್ಲ ಯಾಕೆ ನಮ್ಮ ಅಕ್ಕ ನನ್ನ ಹತ್ರ ಹೇಳಿಲ್ಲ ಅಂತ ರಾಜ ಹೇಳ್ತಾರೆ. ಬಾಣ ಆಸೆವಾಗ್ತಿದೆ ಹೋಗೋಣ ಅಂತ ಹೇಮನ್ ಮಗ್ಳು ಹೇಳ್ತಾರೆ. ಸರಿ ಕಣ ಬಾ ಅಂತ ಹೇಳಿ ಇಲ್ಲಿ ಶರಾವತಿ ಮಗ ಮತ್ತೆ ಹೇಮನ್ ಮಗಳು ಹೋಗ್ತಾರೆ. ನಾನು ಅನ್ಕೊಂಡಿದ್ದೆ ಸತ್ಯ ರೂಪಕ ನಾಟಕ ಮಾಡ್ತಿದ್ದಾಳೆ, ಅವಳು ಏನೋ ನಮ್ಮಿಂದ ಮುಚ್ಚಿಡ್ತಿದ್ದಾಳೆ, ಅವಳ ನಡವಳಿಕೆಯಲ್ಲಿ ಸೋಲಿದೆ ಅಂತ ಹೇಳಿದ್ಮೇಲೆ ಅವಳು ಮಾಡ್ತಿರೋದ್ರಲ್ಲಿ ಏನೋ ಮೋಸ ಇದೆ, ಏನೋ ಏನ್ ಮಾಡಕ್ ಕೊಟ್ಟಿದ್ದಾಳೆ ಅಕ್ಕ, ಆದಷ್ಟು ಬೇಗ ತಿಳ್ಕೊಬೇಕು ಅಂತ ಹೇಳಿ ರಾಜ ಅಲ್ಲಿಂದ ಹೋಗ್ತಾರೆ. ಆ ಕಡೆ ಚೆನ್ನಮ್ಮ ಎಲ್ಲರಿಗೂ ಅಡ್ಗೆ ಬಡಿಸ್ತಿರ್ತಾರೆ. ಅಂದ್ರೆ ಅಲ್ಲಿ ರೂಪ ಅಂದ್ರೆ ಸೀಮಾ ಹಾಗೂ ಮಾದೇವ ಮತ್ತು ರಾಜ ಎಲ್ಲ ಇರ್ತಾರೆ. ಇಲ್ಲಿ ಚಪಾತಿ ತಿಂತಿರ್ಬೇಕಾದ್ರೆ ಏನ್ ರೂಪ ನೀನು ಇಷ್ಟ ಲೇಟ್ ಆಗಿ ಚಪಾತಿ ತಿಂತಿಯಲ್ಲ, ನೋಡು ಹಿಂಗ್ ತಿನ್ನು ಅಂತ ಹೇಳಿದೆ ಅಂತ ಇಲ್ಲಿ ಮಾದೇವ ಅವರು ರೂಪಂಗೆ ಹೇಳ್ಕೊಡ್ತಿರ್ತಾರೆ. ಆಗ ಇಲ್ಲಿ ರೂಪ ಅಂದ್ರೆ ಸೀಮಾ ಮತ್ತೆ ಸುಮ್ನೆ ಹಾಗೆ ಚೆನ್ನಮ್ಮನೆ ನೋಡ್ತಿರ್ತಾರೆ. ಯಾಕೆ ರೂಪ ಈ ತರ ನೋಡ್ತಿದ್ಯಾ, ಸ್ವಲ್ಪ ಬೇಗ ತಿನ್ನು ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಿದ್ರೆ ಅಮ್ಮ ಅಂತ ಹೇಳಿ ತೊಡ್ಲಿಸ್ತಾ ಅಮ್ಮ ನೀನು ನಮ್ ಜೊತೆ ಊಟ ಮಾಡು ಅಂತ ರೂಪ ಹೇಳ್ತಾರೆ. ಆಗ ಮನೆಯವ್ರಿಗೆಲ್ಲ ರೂಪ ಮಾತಾಡ್ತಿರೋದ್ ನೋಡಿ ತುಂಬಾ ಶಾಕ್ ಆಗುತ್ತೆ. ಆಗ ಚೆನ್ನಮ್ಮಗಂತೂ ತುಂಬಾ ಖುಷಿಯಾಗಿ ರೂಪ ನೀನ್ ಮಾತಾಡ್ತಿದ್ಯಾ ಅಮ್ಮ ಅಂತ ಕರೆದ ಅಂತ ಇಲ್ಲಿ ಚೆನ್ನಮ್ಮ ತುಂಬಾ ಖುಷಿ ಪಡ್ತಿದ್ರೆ ಇಲ್ಲಿ ಸೀಮಾ ನಾಟಕ ಆಡಕ್ಕೆ ಶುರು ಮಾಡ್ಕೋತಾರೆ. ಆ ದೊಡ್ಡ ಮನೆಗೆ ಹೋದಾಗಿಂದ ನಂಗ್ ಮಾತ್ ಬರ್ತಿದೆ, ತುಂಬಾ ವಿಷಯಗಳು ನೆನ್ಪಾಗ್ತಿದೆ ಅಂತ ಇಲ್ಲಿ ಸೀಮಾ ತುಂಬಾ ತೊದ್ಲಿಸ್ತಾ ಹೇಳ್ತಿದ್ರೆ ಚೆನ್ನಮ್ಮಗಂತೂ ತುಂಬಾ ಖುಷಿ ಆಗುತ್ತೆ. ನನ್ ಮಗಳಿಗೆ ಮಾತ್ ಬಂದ್ಬಿಡ್ತು ಮಾದೇವ, ಅವಳಿಗೆ ನೆನ್ಪು ಶಕ್ತಿನೂ ಬರ್ತಿದೆ ಮಾದೇವ ಅಂತ ಚೆನ್ನಮ್ಮ ಹೇಳ್ತಿದ್ರೆ. ಹೌದು ನನ್ ಮಗಳಿಗೆ ನೆನ್ಪು ಬಂತು, ಮಾತಾಡ್ತಿದ್ದಾಳೆ, ಇವತ್ತು ದೇವ್ರಿಗೆ ತುಪ್ಪು ತಿಪ್ಪ ಹಸು, ಹಾಗೆ ಈ ವಿಷಯನ ದೃಷ್ಟಿ ಹೇಳಲೇಬೇಕು, ದೃಷ್ಟಿ ತುಂಬಾ ಖುಷಿ ಪಡ್ತಾಳೆ ಅಂತ ಮಾದೇವ ಮತ್ತು ಚೆನ್ನಮ್ಮ ರೂಪ ಮಾತಾಡ್ತಿರೋದಕ್ಕೆ ಖುಷಿಯಾಗಿದ್ರೆ ಇಲ್ಲಿ ರಾಜು ಮಾತ್ರ ರೂಪ ಮೇಲೆ ತುಂಬಾ ಡೌಟ್ ಶುರು ಆಗ್ತಿರುತ್ತೆ. ಆ ಕಡೆ ನೇತ್ರ ಏನು ತಿಂಡಿ ತಿಂದಿರದೆ ರೂಮ್ ನ ಲಾಕ್ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಬಚ್ಚಂಗಿ ಅವರು ಪ್ಲೇಟ್ ಅಲ್ಲಿ ಊಟ ತಗೊಂಡು ಹೋಗ್ತಾರೆ. ಬಾಗ್ಲು ತಟ್ತಾ ಇದ್ರೆ ಇಲ್ಲಿ ನೇತ್ರ ಮಾತ್ರ ತುಂಬಾ ಕೂಗಾಡ್ತಿರ್ತಾರೆ. ಸರಳ ಎಸೆಲ್ಲ ಹೇಳೋದು ನಾನ್ ತಿಂಡಿ ತಿನ್ನಲ್ಲ ಅಂದ್ರೆ ತಿಂಡಿ ತಿನ್ನಲ್ಲ, ಸುಮ್ನೆ ಫೋರ್ಸ್ ಮಾಡ್ಬೇಡ ಅಂತ ಬೈತಿದ್ರೆ ಇಲ್ಲಿ ಪಚ್ಚಂಗಿ ನೇತ್ರ ನಾನ್ ಬಂದಿದ್ದೀನಿ ಅಂತ ನೇತ್ರ ಬಾಗ್ಲು ತೆಗಿ ಅಂತ ಹೇಳ್ತಾರೆ. ಇಲ್ಲಿ ಬಾಗ್ಲು ತೆಗೆದು ನೋಡ್ತಿದ್ದಂಗೆ ಪಚ್ಚಂಗಿ ನೋಡಿ ನೇತ್ರಗಂತೂ ತುಂಬಾ ಶಾಕ್ ಆಗುತ್ತೆ. ಇದೇನಿದು ಪಚ್ಚಂಗಿ ನೀನ್ ಯಾಕೆ ತರಕ್ ಹೋದೆ ಅಂತ ನೇತ್ರ ಹೇಳ್ತಿದ್ರೆ. ಇನ್ನೇನ್ ಮಾಡ್ಲಿ ನೇತ್ರ, ನೀನ್ ನೋಡಿದ್ರೆ ಬೆಳಗ್ಗೆಯಿಂದ ಏನು ತಿಳಿದೆ ರೂಮ್ ಇಂದ ಆಚೆನೆ ಬರ್ತಿಲ್ವಲ್ಲ, ಅದಕ್ಕೋಸ್ಕರ ನಿಂಗೆ ತಿಂಡಿ ನಾನೇ ತಂದೆ ಅಂತ ಪಚ್ಚಂಗಿ ಹೇಳ್ತಾರೆ. ಆಗಲ್ಲ ಪಚ್ಚಂಗಿ, ನಮ್ಮವ್ರು ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ, ಯಾರು ನಂಬಿಕೋ ಯಾರನ್ ಬಿಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ನೇತ್ರ ಹೇಳ್ತಾರೆ. ನೀ ನೋಡಿದ್ರೆ ನಿಮ್ಮ ಅಕ್ಕ ಹೇಳಿದೆ ಸರಿ, ನಿಮ್ಮ ಅಕ್ಕನೇ ಮಾತ್ ಕೇಳು ಹಾಗೆ ಹೇಗೆ ಅಂತ ಎಷ್ಟು ರೂಢ ಆಗಿ ಬಿಹೇವ್ ಮಾಡಿದ್ರೆ, ಮೊದ್ಲು ಇಲ್ಲಿಂದ ಆಚೆ ಹೋಗು ಅಂತ ನೇತ್ರ ಕೋಪ ಮಾಡ್ಕೋತಿದ್ರೆ. ನೇತ್ರ ಅದನ್ನೆಲ್ಲ ಬಿಟ್ಟಾಕೋ, ಮೊದ್ಲು ತಿಂಡಿ ಮಾಡು ಅಂತ ಹೇಳಿ ಇಲ್ಲಿ ಬಚ್ಚಾಗಿ ನೇತ್ರನ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ನೇತ್ರ ಅದನ್ನೆಲ್ಲ ಬಿಟ್ಟಾಕೋ, ಮೊದ್ಲು ಊಟ ಮಾಡು, ಕೋಪನ ಯಾರು ಊಟದ ಮೇಲೆ ತೋರಿಸ್ತಾರ ಅಂತ ಹೇಳಿ ಆಣೆಗೆ ಮುದ್ದಿಟ್ಟು ಬಚ್ಚಾಗಿ ತಾವೇ ತಮ್ಮ ಕೈಯಾರೆ ನೇತ್ರಾಗೆ ಊಟ ಮಾಡಿಸ್ತಿರ್ತಾರೆ. ಬಚ್ಚಾಗಿ ಆ ಕಡೆ ದತ್ತ ಮಾತ್ರ ರೂಮ್ ಅಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ದೃಷ್ಟಿ ಬರ್ತಾರೆ. ಎಲ್ರದ್ದು ಊಟ ಆಯ್ತು, ನೀವು ಮಾತ್ರ ಊಟ ಮಾಡಿಲ್ಲ, ಬನ್ನಿ ಊಟ ಮಾಡಿ ಅಂತ ದೃಷ್ಟಿ ಹೇಳ್ತಿದ್ರೆ. ಯಜಮಾನ್ತಿ ನಂಗೆ ತಲೆನೋವ್ತಾ ಇದೆ, ನಾ ಮಲ್ಕೋತೀನಿ ಅಂತ ದತ್ತ ಹೇಳ್ತಾರೆ. ಅದೇನದು ನಿನ್ನೆಯಿಂದ ತಲೆನೋವು ಅಂತಾನೆ ಇದ್ದೀರಿ, ಒಂದ್ಸತಿ ಬನ್ನಿ ಆಸ್ಪತ್ರೆಗೆ ಹೋಗ್ ಬರೋಣ ಅಂತ ದೃಷ್ಟಿ ಹೇಳ್ತಿದ್ರೆ. ಆಸ್ಪತ್ರೆಗೆ ಹೋಗಷ್ಟು ಸೀರಿಯಸ್ ಏನಿಲ್ಲ, ಹೋಗು ಆರಾಮಾಗಿ ಅಂತ ದತ್ತ ಹೇಳ್ತಾರೆ. ಮತ್ತೆ ಅಂತ ದೃಷ್ಟಿ ಕೇಳ್ತಾರೆ. ಆಗ ದತ್ತ ಏನೋ ಯೋಚನೆ ಮಾಡ್ತಿರ್ತಾರೆ. ಯಾವ ತರ ತಲೆನೋವು ಅಂತ ನಂಗೆ ಅರ್ಥ ಆಯ್ತು ರೀ, ನನ್ ಕ್ಷಮಿಸ್ಬಿಡಿ ಅಂತ ದೃಷ್ಟಿ ಹೇಳ್ತಿದ್ರೆ. ದತ್ತಂಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ಕ್ಷಮಿಸ್ಬೇಕ ನಿನ್ನ ಅಂತ, ತಪ್ಪು ನೀನೇನ್ ಮಾಡಿದ್ಯಾ ಅಂತ ದತ್ತ ಹೇಳ್ತಾರೆ. ನೀವು ತುಂಬಾ ಗೊಂದಲದಲ್ಲಿದ್ದೀರಾ ಅಂತ ನಂಗೆ ಗೊತ್ತು ರೀ, ಆ ಗೊಂದಲ ಯಾಕೆ ಆಗ್ತಿದೆ ಅಂತಾನು ನಂಗೆ ಗೊತ್ತು. ನಾನು ನಿಮ್ ಬಗ್ಗೆ ಏನ್ ತಿಳ್ಕೊಬಿಡ್ತೀನೋ ಏನೋ ಅಂತ ಚಿಂತೆ ಮಾಡ್ತಿದ್ದೀರಲ್ವಾ, ನೀವ್ ಈ ತರ ಚಿಂತೆಯಲ್ಲಿ ಕೊರಗಬೇಡ್ರಿ, ನಾನು ನಿಮ್ಗೆ ಯಾವ ವಿಷಯದ ಬಗ್ಗೆನೂ ಕೇಳಲ್ಲ ರೀ, ಎಲ್ಲಿಗೆ ಹೋಗಿದ್ರೆ ಏನ್ ನಡೀತು ಅಂತಾನು ಪ್ರಶ್ನೆ ಮಾಡಲ್ಲ ರೀ. ನಿಮ್ಗೆ ನಿಜವಾಗ್ಲೂ ನನ್ನ ಹತ್ರ ಏನಾರು ಹೇಳ್ಕೋಬೇಕು ಅಂತಿದ್ರೆ ಒಂದೇ ಒಂದ್ಸಲ ದೃಷ್ಟಿ ಅಂತ ಕರೀರಿ, ನಾನ್ ಬರ್ತೀನಿ. ಎಷ್ಟೇ ಆದ್ರೂ ನಾನ್ ನಿಮ್ ಹೆಂಡತಿ ಅಲ್ವಾ, ನಿಮ್ ಕಷ್ಟನ ನಿಮ್ ನೋವನ್ನ ನನ್ಗೂ ಹಂಚ್ಕೊಳ್ಳಿ, ಆಗ ನಿಮ್ ನೋವು ಕಡಿಮೆ ಆಗ್ಬೋದು. ಅದನ್ ಬಿಟ್ಟು ಈ ತರ ನೀವು ನರಳೋದನ್ನ ನೋಡಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ, ಕಷ್ಟ ಆಗ್ತಿದ್ದೀರಿ ಅಂತ ದೃಷ್ಟಿ ಹೇಳ್ತಾರೆ. ದೃಷ್ಟಿ ನೀನ್ ಏನೇನೋ ಅನ್ಕೋತಿದ್ಯಾ, ಆ ರೀತಿ ಏನು ಇಲ್ಲ ದೃಷ್ಟಿ, ನೀನ್ ಹೋಗು ಅಂತ ದತ್ತ ಹೇಳ್ತಾರೆ. ಮನ್ಸಲ್ಲಿ ಏನ್ ನಡೀತಿದೆ ಅಂತ ನೀವ್ ಹೇಳದೆ ಬೇಡಾರಿ, ನಿಮ್ ಮುಖ ಮತ್ತು ಈ ಕಣ್ಗಳೇ ಉತ್ತರ ಕೊಡ್ತಿದೆ. ಸೀಮಾ ವಿಷಯನ ನೀವು ನನ್ನ ಹತ್ರ ಹೇಳ್ಕೊಡಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ ಅಲ್ವಾ ಅಂತ ದೃಷ್ಟಿ ಹೇಳ್ತಾರೆ. ಸೀಮಾ ವಿಷಯದಲ್ಲಿ ನಾನ್ ಕೇಳಿರೋ ಪ್ರಶ್ನೆ ನಿಮ್ಗೆ ತುಂಬಾ ನೋವು ಕೊಡ್ತಿದೆ ಅಲ್ವಾ, ಯಾವತ್ತೂ ಆತರ ಪ್ರಶ್ನೆ ಮಾಡಲ್ಲ ರೀ, ತಪ್ಪಾಯ್ತು ರೀ ಅಂತ ಹೇಳಿ ಈ ದೃಷ್ಟಿ ತನ್ನ ಕೆನ್ನೆನ ತಾವೇ ಹೊಡ್ಕೊತಿರ್ತಾರೆ. ಆಗ ದತ್ತ ಬಂದು ದೃಷ್ಟಿ ಕೈನ ಹಿಡ್ಕೋತಾರೆ. ಪದೇ ಪದೇ ತಪ್ಪಾಯ್ತು ಅಂತ ಯಾಕೆ ಹೇಳ್ತಿದ್ಯಾ, ನೀನೇನು ತಪ್ಪ ಮಾಡಿಲ್ಲ ಅಂತ ದತ್ತ ಹೇಳ್ತಾರೆ. ಈಗ ದತ್ತ ಮನ್ಸಲ್ಲಿ ಅನ್ಕೋತಿರ್ತಾರೆ, ನೀನು ಒಳ್ಳೆ ಹೆಂಡ್ತಿನ ದೃಷ್ಟಿ, ಆದ್ರೆ ನಾನು ನಿಂಗೆ ಸರಿಯಾದ ಗಂಡ ಅಲ್ಲ ಅಂತ ದತ್ತ ಮನ್ಸಲ್ಲಿ ಅನ್ಕೋತಾರೆ. ನೋಡು ದೃಷ್ಟಿ, ಸಮಸ್ಯೆ ನಂದು, ನಾನೇ ಬಗೆಹರಿಸ್ಕೋತೀನಿ, ಅರ್ಥ ಆಯ್ತಾ ಅಂತ ದತ್ತ ದೃಷ್ಟಿಗೆ ಹೇಳ್ತಾರೆ. ಇಲ್ಲಿ ದೃಷ್ಟಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.